500 ವರ್ಷ ಹಳೆಯದಾದ ದೇಗುಲ ಇದು. 14ನೇ ಶತಮಾನದ ಕೊನೆಯಿಂದ 16ನೇ ಶತಮಾನದವರೆಗೂ ಅತಿ ಶಕ್ತಿಶಾಲಿ ರಾಜವಂಶದವರು ಕಟ್ಟಿಸಿರುವಂಥ ಒಂದು ದೇವಸ್ಥಾನ ಇದು. ಗುಡ್ ಮಾರ್ನಿಂಗ್ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ನಾನು ಯಾವ ಜಾಗಕ್ಕೆ ಬಂದಿದ್ದೀನಿ ಅಂತ ಅಂದರೆ ಉಡುಪಿಯಿಂದ ಒಂದು 40 ಕಿಲೋಮೀಟರ್ಸ್ ದೂರ ಇರುವಂಥ ಜೈನ ಐತಿಹಾಸಿಕ ಚತುರ್ಮುಖ ಬಸದಿ ಅನ್ನೋ ಒಂದು ಜಾಗಕ್ಕೆ ನಾನು ಬಂದಿದ್ದೀನಿ. ಇದು ಎಲ್ಲಿದೆ ಅಂತ ಅಂದರೆ ಒಂದು ಕಾರ್ಕಳದ ಮೇನ್ ಸಿಟಿಯಿಂದ 1 ಕಿಲೋಮೀಟ್ರೂ ಆಗಲ್ಲ. ಇದು ಒಂದು 850 ಮೀಟ್ರ್ ಆಗ್ಬೋದು ಅಷ್ಟೇ. ನಡ್ಕೊಂಡೆ ಆರಾಮಾಗಿ ಬಂದುಬಿಡ್ಬೋದು ನೀವು ಬಸ್ ಸ್ಟ್ಯಾಂಡಿಂದ. ಆ ಜಾಗಕ್ಕೆ ನಾನು ಬಂದಿದ್ದೀನಿ. ಇದು ನಿಜವಾಗ್ಲೂ ಇದ್ರ ಇತಿಹಾಸ ಕೇಳಿದ್ರೆ ನಿಜವಾಗ್ಲೂ ನಿಮಗೆ ಮೈ ಜುಮ್ ಅನ್ನುತ್ತೆ. 500 ವರ್ಷ ಹಳೆಯದಾದ ದೇಗುಲ ಇದು. ಜೈನರ ಕಾಲದಲ್ಲಿ ಜೈನ ರಾಜ ಕಟ್ಟಿಸಿರುವಂಥ ಒಂದು ದೇವಸ್ಥಾನ ಇದು. ಫುಲ್ಲು ಕಲ್ಲಿನ ಚಪ್ಪಡಿಗಳನ್ನು ಯೂಸ್ ಮಾಡಿ ನಿರ್ಮಾಣ ಮಾಡಿರುವಂಥ ಒಂದು ದೇವಸ್ಥಾನ. ಇದರ ಇತಿಹಾಸ ಏನು, ಇದು ಯಾವ ಕಾಲದಲ್ಲಿ ಕನ್ಸ್ಟ್ರಕ್ಟ್ ಆಯಿತು, ಯಾವ ರಾಜನ ಕೆಳಗಡೆ ಇದನ್ನು ನಿರ್ಮಾಣ ಮಾಡಿದ್ರು ಅನ್ನೋದನ್ನು ನಾನು ಡೀಟೇಲ್ಡಾಗಿ ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಿ. ಇವಾಗ ಹೋಗ್ತಾ ಇದ್ದೀವಿ. ಫುಲ್ಲು ಕಲ್ಲಿನಲ್ಲಿ ನಿರ್ಮಾಣ ಆಗಿದೆ ಈ ದೇವಸ್ಥಾನ ಮಾತ್ರ. ನಿಜವಾಗ್ಲೂ ಯಾವ ಥರ ಚಪ್ಪಡಿ ಕಲ್ಲುಗಳು ಆ ಕಾಲದಲ್ಲಿ ಈ ಥರ ಕಟ್ಟಿದ್ದಾರೆ ಇಲ್ಲಿ ಅಂತ ಅಂದರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ತೋರಿಸ್ತೀನಿ ನೋಡಿ ಮುಂದೆ. ನೋಡಿ ಯಾವ ಥರ ಚಪ್ಪಡಿ ಕಲ್ಲಲ್ಲಿ ಕನ್ಸ್ಟ್ರಕ್ಟ್ ಆಗಿದೆ ಅಂತ. ಸೈಡೆಲ್ಲ ನಿಜವಾಗ್ಲೂ ನಾನು ಅನ್ಕೊತೀನಿ ಇದೇನು ಒಂದೇ ಒಂದು ಕಲ್ಲ ಅಂತ ಅನಿಸುತ್ತೆ. ಅಷ್ಟು ದೊಡ್ಡವಾದ ಕಲ್ಲಿನ ಮೇಲೆ ಇದನ್ನು ನಿರ್ಮಾಣ ಮಾಡಿದ್ದಾರೆ ಇವರು. ಬನ್ನಿ ಮುಂದೆ ನೋಡ್ತಾ ಹೋಗೋಣ. ಇದೇ ಎಂಟ್ರೆನ್ಸು. ಈಗ ಮೇಲದ್ದು ಬಂದಿದ್ದೀವಿ. ಒಳಗಡೆ ಹೋಗೋಣ, ಹೆಂಗಿದೆ ದೇವಸ್ಥಾನ ಏನು ಅಂತ ನೀಟಾಗಿ ನೋಡೋಣ ಬನ್ನಿ. ನೋಡಿ ಇಲ್ಲಿ ಒಳಗಡೆ ಬಂದಿದ್ದೀನಿ. ಯಾವ ಥರ ವಿಶಾಲವಾಗಿದೆ ಜಾಗ ಇದು ಅಂತ ಅಂದರೆ ಆ ಮೇಲ್ಛಾವಣಿಗಳೆಲ್ಲನೂ ಅವರು ಫುಲ್ ಕಲ್ಲಲ್ಲೇ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಆ ಕಾಲದಲ್ಲಿ ಈ ಥರ ಮಾಡಿದರೆ ನಾವು ಇವಾಗ ವುಡ್ ಯೂಸ್ ಮಾಡ್ತೀವಿ, ನಾವು ಇವಾಗ ಏನು ಮರದ ತುಂಡುಗಳನ್ನ ಯೂಸ್ ಮಾಡಿ ನಾವು ಛಾವಣಿಗಳನ್ನ ಕಟ್ತೀವಿ. ಛಾವಣಿನೂ ಕೂಡ ಕಲ್ಲಲ್ಲಿ ಕಟ್ಟಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಅದು ಯಾವ ಥರ ಕಟ್ಟಿದ್ದಾರೆ ಇದನ್ನು. ಯಾವುದೂ ಏನು ಅಂತಂದರೆ ನಿಮ್ಗೆ ಬೇರೆ ಏನೂ ಸಿಗೋಲ್ಲ. ಗ್ರಾನೈಟ್ ಕಲ್ಲುಗಳು ಛಾವಣಿಗಳೆಲ್ಲ ಅದರಲ್ಲೇ ಆಗಿರೋದು ಹೊರತು ಬೇರೆ ಏನು ಯೂಸ್ ಮಾಡೋರು ಕಟ್ಟಿಲ್ಲ. ಆ ಥರ ಇರುವಂಥ ಜಾಗ. ಕಲ್ಲನ್ನು ಹೆಂಗೆ ಕೆತ್ತಾರೆ ಅಂತ ಹತ್ರದಿಂದ ತೋರಿಸ್ತೀನಿ ಬನ್ನಿ ನೋಡೋಣ. ನೋಡಿ ಗಾಯ್ಸ್, ಇದು ಹಳೆಗನ್ನಡದಲ್ಲಿ ಬರ್ತಿರೋವಂಥ ಒಂದು ಲಿಪಿ ಇದೆ ಇಲ್ಲಿ. ನೋಡಿ ಕಲ್ಲನ್ನು ಯಾವ ಥರ ಕೆತ್ತಿದ್ದಾರೆ ಅಂದರೆ ಆ ಕಾಲದಲ್ಲಿ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಇದೆಲ್ಲ ನೋಡೋಕ್ಕೆ. ಒಳಗಡೆ ಹೋಗಿ ದೇವಸ್ಥಾನ ಎಲ್ಲ ನೀಟಾಗಿ ನೋಡ್ಕೊಬಂದೆ. ಒಳಗಡೆನೇ ವಿಡಿಯೋಗ್ರಫಿ ಮಾಡೋಂಗಿಲ್ವಂತೆ. ನನಗೆ ನಿಜವಾಗ್ಲೂ ತುಂಬ ಆಸೆ ಇತ್ತು ನಿಮಗೆ ಒಳಗಡೆ ದೇವಸ್ಥಾನ ನಾನು ನೀಟಾಗಿ ತೋರಿಸ್ಬೇಕು, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು, ಅವ್ರ ಬಗ್ಗೆ ಮಾತಾಡಿಸ್ಬೇಕು. ಅವ್ರ ಭಟ್ರಿದಾರಲ್ಲ ಅವ್ರ ಹತ್ರ ಕೇಳಿ ಅದನ್ನು ಡೀಟೇಲಾಗಿ ನಿಮಗೆ ವಿವರವಾಗಿ ಇದನ್ನು ನಾನು ಹೇಳಬೇಕು ಅಂತ ಅನ್ನಿಸ್ತು. ಅನ್ಫಾರ್ಚುನೇಟ್ಲಿ ಅದು ನನ್ನ ಕೈಲಿ ಆಗಲ್ಲ. ಕೇಳಿದೆ ನಾನು, ಅವ್ರು ಹೇಳ್ತಾರೆ ಒಳಗಡೆ ಅಲೋ ಇಲ್ಲ, ಕಂಪ್ಲೇಂಟ್ ಆಗುತ್ತೆ ಅಂತೆಲ್ಲ ಹೇಳಿದ್ರು. ಅದಕ್ಕೆ ನಾನು ಹೊರಗಡೆನೇ ಇದ್ರ ಬಗ್ಗೆ ನನಗೆಷ್ಟು ಗೊತ್ತು ನಾನು ತಿಳ್ಕೊಂಡಿರೋ ಮಾಹಿತಿ ಪ್ರಕಾರ ನಿಮಗೆ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ಬನ್ನಿ ಇವಾಗ ನಾನು ಎಂಟ್ರೆನ್ಸ್ನ ತೋರಿಸ್ತೀನಿ. ಎಂಟ್ರೆನ್ಸಿಂದ ಹೆಂಗಿದೆ ಚತುರ್ಮುಖ ಅಂತ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. 4 ಸೈಡೂ ಬಾಗಿಲಿದೆ. ಇದನ್ನು ಯಾವುದು ಸಿಸ್ಟಮೆಟಿಕ್ಕಾಗಿ ಯಾವ ಥಿಂಕಿಂಗಲ್ಲಿ ಕಟ್ಟಿದ್ದಾರೆ ಅಂತ ಅಂದರೆ ಯಾವ ಸೈಡಿಂದ ಹೋದ್ರೂ ದೇವರು ಮಾತ್ರ ಕರೆಕ್ಟಾಗಿ ಕಾಣಬೇಕು ನಮಗೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಕಟ್ಟಿರೋವಂಥ ದೇವಸ್ಥಾನ ಇದು. ಎಷ್ಟು ಹೆಂಗಿದೆ ಅಂತ ಅಂದರೆ ಇವಾಗ ಈ ಬಾಗಿಲಿದೆ ಅಲ್ವಾ, ಇಲ್ಲಿ ನೋಡಿ ಈ ಬಾಗಿಲಿದೆ ಅಲ್ವಾ, ಈ ಬಾಗಿಲು ಕರೆಕ್ಟ್ ಆಪೋಸಿಟಿಗೆ ಅದು
ಮತ್ತು ಫ್ರಂಟಲ್ಲಿ ಮತ್ತು ಹಿಂದ್ಗಡೆ ಲಾಸ್ಟಲ್ಲಿ ಸೇಮ್ ಒಂದೇ ಇದರಲ್ಲಿ ಒಂದೇ ಸೈಜಲ್ಲಿ ಆ ಕಾಲದಲ್ಲಿ ಕಟ್ಟಿದ್ದಾರೆ ಅಂತ ಅಂದರೆ ನಿಜವಾಗ್ಲೂ ನನಗೆ ಆ ಕಲ್ಲು ಕೆತ್ತನೆ ಮಾಡಿರೋದನ್ನು ನೋಡ್ತಾ ಇದ್ದರೆ ತುಂಬ ಅಂದರೆ ತುಂಬ ಆಶ್ಚರ್ಯ ಆಗ್ತಿದೆ. ಇಷ್ಟೊಂದು ನೀಟಾಗಿ ಕೆತ್ತನೆ ಮಾಡಿದ್ದಾರೆ ಆ ಕಾಲದಲ್ಲಿ, ಏನೂ ಇಲ್ದೇ. ಇದನ್ನೆಲ್ಲ ಹೆಂಗೆ ನಿರ್ಮಾಣ ಮಾಡಿದ್ದಾರೆ ಅನ್ನೋದನ್ನು ನಾನು ವಿವರವಾಗಿ ಹೇಳ್ತೀನಿ. ಬನ್ನಿ ಗೈಸ್, ಲಾಸ್ಟ್ವರೆಗೂ ಈ ವಿಡಿಯೋ ನೋಡಿ, ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. ನಿಜವಾಗ್ಲೂ ಏನಾದರೂ ಕಲಿತೀರ. 500 ವರ್ಷ ಹಳೆಯದಾದ ಪುರಾತನ ಜೈನ ಬಸದಿ ಇದು. ನೋಡಿ ಬಾಗಿಲೆಲ್ಲ ಎಷ್ಟು ಗಟ್ಟಿಮುಟ್ಟಾಗಿ ಎಷ್ಟು ದೊಡ್ಡದಾಗಿದ್ದಾವೆ ಅಂತ. ಆನೆ ಬಲ, ಜನರ ಬಲ ಎಲ್ಲ ಯೂಸ್ ಮಾಡಿ ಕಟ್ಟಿರುವಂಥ ಒಂದು ನಿರ್ಮಾಣ ಮಾಡಿರುವಂಥ ಒಂದು ಇದು ಬಸದಿ. ಇದು ಕೆತ್ತನೆ ನೋಡಿ ಹೆಂಗೆ ಮಾಡಿದ್ದಾರೆ ಅಂತ. ನಾಲ್ಕು ದಿಕ್ಕಿನಲ್ಲೂ 4 ಬಾಗಿಲುಗಳು, 4 ದಿಕ್ಕಿನಲ್ಲೂ ತೀರ್ಥಂಕಾರ ಮೂರ್ತಿಗಳನ್ನು ನಿರ್ಮಾಣ ಮಾಡಿದ್ದಾರೆ. ಫ್ರಂಟಲ್ಲಿ ಇವಾಗ ಮುಂದ್ಗಡೆ ಹೋಗಿ ನಾನು ನಿಮ್ಮ ಮುಂದ್ಗಡೆ ಯಾವ ಥರ ಮೂರ್ತಿನ 4 ದಿಕ್ಕಿನಲ್ಲೂ ಇದು ಮಾಡಿದ್ದಾರೆ ಅನ್ನೋದನ್ನು ಮೂರ್ತಿನ ತೋರಿಸ್ತೀನಿ ನಿಮ್ಮ ಮೇಲಿಂದ. ಒಳಗಡೆ ಅಂತೂ ವಿಡಿಯೋ ಮಾಡೋಕ್ಕಾಗಲ್ಲ ಅಂತ ಆಗಲೇ ಮೆನ್ಷನ್ ಮಾಡಿದ್ದೀನಿ. ಬನ್ನಿ ನೋಡೋಣ ಹೆಂಗಿದೆ ಅಂತ. ಇದೇ ನೋಡಿ ಎಂಟ್ರೆನ್ಸ್. ಹದಿನಾಲ್ಕನೇ ಶತಮಾನದ ಕೊನೆಯಿಂದ 16ನೇ ಶತಮಾನದವರೆಗೂ ಆಡಳಿತ ನಡೆಸಿದಂಥ ಅತಿ ಶಕ್ತಿಶಾಲಿ ರಾಜವಂಶದವರು ಕಟ್ಟಿಸಿರುವಂಥ ಒಂದು ದೇವಸ್ಥಾನ ಇದು. 16ನೇ ಶತಮಾನ ಅಂದರೆ ಅರ್ಥ ಮಾಡ್ಕೊಳ್ಳಿ, 1582ನೇ ಇಸ್ವಿ, ಕೃಷ್ಣ ಶಕ 1582ನೇ ಇಸ್ವಿಯಲ್ಲಿ ಕಟ್ಟಿರುವಂಥ ಒಂದು ಬಸ್ತಿ ಇದು. ಇಲ್ಲಿಗೆ ಫಾರಿನರ್ಸ್ ಎಲ್ಲ ಬಂದು ವಿಸಿಟ್ ಮಾಡ್ತಾರೆ. ತುಂಬ ಅಂದರೆ ಪಾಪ್ಯುಲರ್ ಪ್ಲೇಸ್ ಇದು. ಇವಾಗ ಅಲ್ಲಿ ಭಟ್ರ ಹತ್ರ ನಾನು ಮಾತಾಡಿಸ್ದೆ ಇವಾಗ ಜಸ್ಟು. ಅವ್ರು ಹೇಳಿದ್ರು ಜರ್ಮನಿ, ಇಟಲಿ, ಆಸ್ಟ್ರೇಲಿಯಾದಿಂದೆಲ್ಲ ಬಂದು ಈ ಪ್ಲೇಸ್ನ ನೋಡ್ತಾರೆ ಅಂತ ಹೇಳಿದ್ರು. ಬನ್ನಿ ನೋಡೋಣ ಹೆಂಗಿದೆ ಪ್ಲೇಸ್ ಅಂತ. ಈ ಆಪೋಸಿಟಿಂದ ನೋಡಿದ್ರೆ ಡೈರೆಕ್ಟಾಗಿ ಮುಂದೆ ಗೊಮಟಮೂರ್ತಿ ಕಾಣಿಸ್ಬೇಕು. ಅಲ್ಲಿಂದ ಗೊಮಟಮೂರ್ತಿ ನೋಡಿದ್ರೆ ಈ ದೇವರು ಕಾಣಿಸ್ಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಕಟ್ಟಿರುವಂಥ ಒಂದು ದೇವಸ್ಥಾನ ಬಸದಿ ಅಂತಲೂ ಹೇಳ್ಬೋದು. ಆಪೋಸಿಟಲ್ಲಿ ಗೊಮಟಮೂರ್ತಿ, ಕಾರ್ಕಳದ ಅತಿ ಎತ್ತರ ಗೊಮಟಮೂರ್ತಿ ಇದೆ, ಅದನ್ನು ತೋರಿಸ್ತೀನಿ ನೋಡಿ. ನೋಡಿ ಗಾಯ್ಸ್, ಅಲ್ಲಿದೆ ಗೊಮಟಮೂರ್ತಿ. ಚಿಕ್ಕದಾಗಿ ಇದರ ಒಂದು ಇತಿಹಾಸ ಅಂತ ಅಂದರೆ ಒಂದು ಸ್ವಲ್ಪ ಏನು ನನಗೆ ತಿಳಿದಿತ್ತು ಅದನ್ನು ನಾನು ಡೀಟೇಲಾಗಿ ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಒಳಗಡೆ ಹೋಗಿ ತುಂಬ ನೀಟಾಗಿ ವಿಡಿಯೋ ತೋರಿಸ್ಬೇಕು, ಅವ್ರ ಅರ್ಚಕರ ಹತ್ರ ಮಾತಾಡಿಸಿ ನಿಮಗೆ ಅದರ ಇತಿಹಾಸ ಪೂರ್ತಿ ತಿಳಿಸ್ಬೇಕು ಅನ್ನೋದು ಒಂದು ಐಡಿಯಾ ನನಗಿತ್ತು. ಏನೂ ಮಾಡೋಕ್ಕಾಗಲ್ಲ, ಒಳಗಡೆ ಶೂಟ್ ಮಾಡಬಾರ್ದು ಅದನ್ನ ಪ್ರೊಹಿಬಿಟ್ ಮಾಡಿದ್ದಾರೆ. ಅದರಿಂದ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬಟ್ ನೆಕ್ಸ್ಟ್ ನಾನು ಯಾವ ಜಾಗ ತೋರಿಸ್ತೀನಿ ಅಲ್ವಾ, ಅದು ಪಕ್ಕ ಇನ್ನೂ ಚೆನ್ನಾಗಿ ತೋರಿಸ್ತೀನಿ. ಅಷ್ಟೆಲ್ಲ ತಿಳ್ಕೊಂಡು ಒಳಗಡೆ ಹೋಗ್ಬೋದಾ ಇಲ್ವಾ ಅಂತ ತಿಳ್ಕೊಂಡು ಹೋಗಿ ನೀಟಾಗಿ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಎಲ್ಲ ಬಂದು ಒಂದು ಸಲ ಈ ಪ್ಲೇಸ್ನ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ವಿಶಾಲವಾಗಿದೆ ಜಾಗ ಇದು. ನಿಜವಾಗ್ಲೂ ಬಂದು ಒಂದು 10 ನಿಮಿಷ ಕೂತ್ಕೊಂಡು ಹೋದರೆ ನಿಮಗೆ ಗೊತ್ತಾಗುತ್ತೆ ಹೆಂಗಿದೆ ಪ್ಲೇಸ್ ಅಂತ. ಕರ್ನಾಟಕದಲ್ಲಿ ಈ ಥರ ಪ್ಲೇಸಸ್ ಇದ್ದಾವೆ ಅನ್ನೋದನ್ನ ನಾನು ತೋರಿಸ್ಬೇಕು ಅಂತ ಆಸೆ. ನೋಡಿ ಈ ವಿಡಿಯೋದಲ್ಲಿ ನಾನು ಇದನ್ನು ಡೀಟೇಲಾಗಿ ತೋರಿಸಿದ್ದೀನಿ ಅಂತ ಅನಿಸುತ್ತೆ. ಹತ್ರದಿಂದ ಹೋಗಿ ಪ್ಲೇಸ್ ಹೆಂಗಿದೆ, ಯಾವ ರಾಜ ಕಟ್ಟಿದ್ದು, ಏನು ಎಂತು ಅನ್ನೋದನ್ನು ನಾನು ಬ್ರೈಫಾಗಿ ನನಗೆ ಗೊತ್ತಿರೋ ನಾಲೆಜ್ ಪ್ರಕಾರ ನಾನು ನಿಮಗೆ ಹೇಳಿದ್ದೀನಿ ಅಂತ ಅನಿಸುತ್ತೆ. ಇದ್ರ ಆಪೋಸಿಟಲ್ಲೇ ಗೊಮಟ ಬೆಟ್ಟ ಇದೆ, ಅದನ್ನು ತೋರಿಸ್ಬೇಕು ಅಂತಂದರೆ ಪ್ಲೀಸ್ ನೀವು ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ ನಿಮ್ಗೆ ಇಷ್ಟ ಆಗಿದ್ರೆ. ನೆಕ್ಸ್ಟ್ ಟೈಮ್ ನಾನು ಆ ಗೊಮಟೇಶ್ವರ ಬೆಟ್ಟನ ಹೋಗಿ ವ್ಲಾಗ್ ಮಾಡ್ತೀನಿ. ಥ್ಯಾಂಕ್ ಯು. ಸೊ ಪ್ಲೀಸ್ ಕೀಪ್ ವಾಚಿಂಗ್. ನನ್ನ ಚಾನಲ್ಗೆ ಹೊಸ್ದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.